ನಮಸ್ಕಾರ. ಇಲ್ಲಿ ಪುಟಾಣಿ ಮಕ್ಕಳುಗಳು ಹಾಗೂ ಯುವಕರು ಯುವತಿಯರನ್ನ ನಾವು ಕರೆದು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರ ಮನಸ್ಸಲ್ಲೂ ಏನಿದು ಅಂತ ಆಶ್ಚರ್ಯ ಇರ್ಬೋದು. ಜಿಲ್ಲಾ ಬ್ರಾಹ್ಮಣ ಸಮಾವೇಶ ನಡೆದಾಗ ನಾವು ಒಂದು ಏನು ಗಮನಿಸಿದ್ವಿ ಅಂತಂದ್ರೆ 25 ವರ್ಷದಕ್ಕಿಂತ ಕಮ್ಮಿ ಇರುವಂತ ಯುವಕ ಯುವತಿಯರ ಸಮಾವೇಶದಲ್ಲಿ ಜಾಸ್ತಿ ಓಡಾಡ್ತಾ ಇದ್ದಿಲ್ಲ. ಇದು ನಮ್ಮ ಒಂದು ನಿಜವಾಗ್ಲೂ ಒಂದು ಯೋಚನೆ ಮಾಡಬೇಕಾಗಿರುವಂತ ವಿಷಯ. ಈ ಒಂದು ನಿಟ್ಟಿನಲ್ಲಿ ಯೋಚಿಸಿದಾಗ ಈಗಲಿಂದಲೇ ನಾವು ಈ ಒಂದು ಯುವ ಪ್ರತಿಭೆಗಳನ್ನ ನಮ್ಮ ಜೊತೆ ತಗೊಂಡು ಯುವಜನ ಸಭಾದಲ್ಲಿ ನಾವು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ದಲ್ಲೇ ಹೋದ್ರೆ ಮುಂದಿನ ದಿನಗಳಲ್ಲಿ, ಯಾಕೆಂದ್ರೆ ಎಲ್ಲರೂ ಹೋದ ತಕ್ಷಣ ಅವ್ರ ಕೆಲಸ ಅದು ಇದು ಅಂತ ಹೋಗ್ತಾ ಇದ್ದಾರೆ. ಆ ತರ ಆಗ್ಬಾರ್ದು. ನಮ್ಮ ಸಮುದಾಯದ ಸಂಪ್ರದಾಯ ಏನಿದೆ, ನಮ್ಮ ಸಮುದಾಯದ ಒಂದು ಜವಾಬ್ದಾರಿಗಳೇನಿದೆ ಹಾಗೂ ವೇದಿಕೆ ಮೇಲೆ ಅವರ ಒಂದು ಪ್ರತಿಭೆಗಳೇನಿದೆ ಅದಕ್ಕೆಲ್ಲ ಒಂದು ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮೊನ್ನೆ ಗ್ರೂಪ್ ಅಲ್ಲಿ ಒಂದು ವಿಷಯನ ತಿಳಿಸಿದ್ವಿ. ಇದನ್ನೇ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಒಳ್ಳೆ ಪ್ರತಿಕ್ರಿಯೆ ಬಂತು. ಕೆಲವು ಪೋಷಕರುಗಳು, ಸರ್ ನಿಜವಾಗ್ಲೂ ಸಮಾವೇಶ ತುಂಬಾ ಚೆನ್ನಾಗಿತ್ತು, ನಮ್ಮ ಮಕ್ಕಳು ಅದ್ರಲ್ಲಿ ಓಡಾಡ್ಬೇಕು ಅಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಸೇರಿಸ್ಕೊಳ್ಳಿ ಅಂತೇಳಿ ಅವರೇ ಅವ್ರ ಮಕ್ಕಳ ಹೆಸರುಗಳನ್ನ ನೋಂದಣಿ ಮಾಡಿಸಿದ್ದಾರೆ. ಇವತ್ತಿನ ತನಕ ಸುಮಾರು ಒಂದು 30 ಮಕ್ಕಳು. ನಾವು ಈಗ ಫಸ್ಟ್ ಟೈಮ್ ಮಾಡಿದ್ವಿ 15ರಿಂದ 25 ವರ್ಷ ಅಂತ ಅನ್ಕೊಂಡ್ವಿ. ಈಗೇನೋ ಅಂದ್ರೆ ಚಿಕ್ಕ ಮಕ್ಕಳನ್ನು ಸಹ ನಮ್ಮಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಮಾಡಿ ಅವ್ರನ್ನ ಈಗಲಿಂದ ತೊಡಗಿಸ್ಕೋಬೇಕು ಅಂತ ಹೇಳಿ ಈ ಒಂದು ಯುವಜನ ಸಭಾ ಇದರಿಂದ ನಾವು ಮಾಡ್ತಾ ಇದೀವಿ. ಈ ಒಂದು ವೇದಿಕೆಗೆ ನಾವು ಯುವ ಸಂಕಲ್ಪ ಅಂತ ಹೆಸರಿಡ್ತಾ ಇದೀವಿ. ಈ ಒಂದು ಯುವ ಸಂಕಲ್ಪದ ಒಂದು ಉದ್ಘಾಟನೆನ ನಮ್ಮ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮೂರ್ತಿ ಅವರು ಮಾಡಬೇಕು ಅಂತ ಈ ಮೂಲಕ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ನಾಗೇಂದ್ರ ಅವರೇ ಬ್ಯಾನರ್ ನೈನನ್ನು ಬರಬೇಕು ವೇದಿಕೆ ಮೇಲೆ. ಮಂಜುನಾಥ್ ಸರ್ ಅವರು ಈ ಬ್ಯಾನರ್ನ ಉದ್ಘಾಟನೆ ಮಾಡಿ ಯುವ ಸಂಕಲ್ಪ ಅಂತ ಒಂದು ಹೆಜ್ಜೆ ಸಮಾಜಕ್ಕಾಗಿ ಅಂತ ಇದ್ರ ಬಗ್ಗೆ ಈ ಒಂದು ಸಂಕಲ್ಪನ ನಾವು ಹೇಳಿದಾಗ ಇಬ್ಬರಿಂದ ನಮಗೆ ಬಹಳ ಒಂದು ಆಶೀರ್ವಾದ ಸಿಕ್ಕಿದೆ. ಒಂದು ಮೊನ್ನೆ ನಾನು ನಮ್ಮ ಅಧ್ಯಕ್ಷರು ಗುರು ಅಂಕಲ್ ಬೆಂಗಳೂರಿಗೆ ಹೋಗಿದ್ವಿ. ಅವನಿ ಗುರುಗಳಿಗೆ ಫಲ ಸಮರ್ಪಣೆ ಮಾಡಿ ನೀವು ಬಂದಿದ್ದು ತುಂಬಾ ಸಂತೋಷ, ಧನ್ಯವಾದ ಹೇಳೋಣ ಅಂತ ಹೋದಾಗ ನನಗೆ ನಿಜವಾಗ್ಲೂ ಒಂದು ಮೈ ತುಂಬನ್ಸೋ ಒಂದು ಪ್ರಸಂಗ ನಡೀತು. ಅಧ್ಯಕ್ಷರ ಜೊತೆ ಮಾತಾಡ್ತಾ ಇದ್ರು ಗುರುಗಳು. ಸಡನ್ ಆಗಿ ನನ್ನ ಕಡೆ ತಿರುಗ್ಬಿಟ್ಟು, ಈಶಾ ಅವರೇ ನಿಮ್ಮಿಂದ ಒಂದು ದೊಡ್ಡ ಕೆಲಸ ಆಗ್ಬೇಕು, ಯುವ ಪ್ರತಿಭೆಗಳನ್ನ ಯುವ ಜನಾಂಗದವ್ರನ್ನ ನೀವು ಒಗ್ಗೂಡಿಸ್ಬೇಕು ಅಂತ. ಅವ್ರಿಗೆ ಫಸ್ಟ್ ಆಫ್ ಆಲ್ ನನ್ನ ಹೆಸರು ಗೊತ್ತಿಲ್ಲ, ಯಾಕಂದ್ರೆ ನಾನು ಅವ್ರು ಬಂದಾಗ ಇಲ್ಲಿ ಖಂಡಿತ ಅವ್ರ ಜೊತೆ ನಾನು ಮಾತಾಡಿತ್ತಿಲ್ಲ. ನನ್ನ ಹೆಸರು ಜ್ಞಾಪಕ ಇಟ್ಕೊಂಡು ನಾನು ಏನು ಅನ್ಕೊಂಡು ಹೋಗಿದ್ವಿ ಅದನ್ನ ಅವರು ಅವ್ರ ಬಾಯಲ್ಲಿ ಅದನ್ನ ನಡೆಸಿದ್ರು. ಆಮೇಲೆ ನಿನ್ನೆ ಮಾಸ್ಟರ್ ಆನಂದ್ ಅವ್ರ ಮನೆಗೆ ಹೋದಾಗ ಈ ತರ ಹೇಳಿದೆ ಮಾಸ್ಟರ್ ಆನಂದ್ ಅವ್ರಿಗೆ, ಸರ್ ಈ ತರ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ. ಎಷ್ಟು ಖುಷಿ ಪಟ್ರು ಅಂದ್ರೆ ನಿಜವಾಗ್ಲೂ ಅವ್ರು ಹೇಳಿದ್ರು, ಚಿಕ್ಕ ಹುಡುಗರಿಗೆ ಇವಾಗ್ಲಿಂದ ರುದ್ರ ಇರ್ಬೋದು, ಪುರುಷ ಸೂಕ್ತ ಇರ್ಬೋದು, ನಾನು ಬಂದು ತಿಂಗಳಿಗೆ ಒಂದಿನ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ಮಕ್ಕಳಿಗೆ. ಇದು ನಿರಂತರವಾಗಿ ನಡಿಬೇಕು. ಮಳೆ ಬಂದಿದ್ರಿಂದ ಆಕ್ಚುಲಿ ಅವ್ರು ಬೈಟ್ ಹಾಕಕ್ ಆಗ್ತಿಲ್ಲ. ಆನಂದ್ ಸರ್ ಒಳ್ಳೆ ವಿಡಿಯೋ ಬೈಟ್ ಕಳಿಸಿದ್ರು ಸಮಾವೇಶದ ಬಗ್ಗೆ, ಹಾಗೆ ಈ ಒಂದು ಯುವ ಸಂಕಲ್ಪದ ಬಗ್ಗೆ. ಸೊ ನಿಮ್ಮೆಲ್ಲರ ಆಶೀರ್ವಾದ. ಈಗಲೂ ನಾನು ಏನು ಕೇಳ್ಕೊತೀನಿ ಅಂದ್ರೆ, ನಿಮ್ಮಲ್ಲಿ ಈಗಲೂ ಯಾವ ಮಕ್ಕಳುಗಳಿದ್ರು ಕೂಡ ನಮ್ಮನ್ನ ಸಂಪರ್ಕ ಮಾಡಿ, ನಾವು ಯೋಜನಾ ಸಭೆಯಲ್ಲಿ ಅವ್ರನ್ನ ತಗೊಂಡು ಮುಂದಿನ ದಿನಗಳಲ್ಲಿ ಅವ್ರನ್ನೂ ಕೂಡ ನಮ್ಮ ಜೊತೆ ಕರ್ಕೊಂಡು ಹೋಗೋ ಸಣ್ಣ ಪ್ರಯತ್ನಕ್ಕೆ ನಾವು ಕೈ ಹಾಕಿದೀವಿ. ಮಂಜುನಾಥ್ ಸರ್ ಈ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ಅವರಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಯುವ ಬ್ರಾಹ್ಮಣ ಸಭೆ ಏನಿದೆ ಅದು ಈ ದಿವಸ ಹೊಸದಾಗಿ ಮಾಡಿರ್ತಕ್ಕಂಥ ಯುವ ಸಂಕಲ್ಪ ಒಂದು ಸಂಸ್ಥೆ ಏನಿದೆ ಅದು ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ. ಎಲ್ಲರ ನಮ್ಮ ಜಿಲ್ಲೆಯಲ್ಲಿ ಹೊರಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ, ಎಲ್ಲರ ಹಿರಿಯರ ಆಶೀರ್ವಾದ ಈ ಸಂಸ್ಥೆ ಮೇಲೆ ಇರಲಿ. ಜೊತೆಗೆ ಈಶಾ ಅವರು ಈ ಒಂದು ಕೆಲಸದಲ್ಲಿ ತುಂಬ ಉತ್ಸುಕರಾಗಿ ಇಷ್ಟು ಟೀಮ್ ರೆಡಿ ಮಾಡಿದ್ದಾರೆ ಅಂದರೆ ಬರೀ ಒಂದೇ ದಿನದಲ್ಲಿ ರೆಡಿ ಆಗಿರೋ ಟೀಮ್ ಇದು. ಇನ್ನು ಸ್ವಲ್ಪ ಸಮಯ ಕೊಟ್ಟರೆ ಇನ್ನು ಎಷ್ಟು ಚೆನ್ನಾಗಿ ಟೀಮ್ ರೆಡಿ ಮಾಡ್ತಾರೆ. ಅಂದರೆ ಮಳೆ ಬಂದಿದ್ದರಿಂದ ಈ ಕಾರ್ಯಕ್ರಮ ನಾವು ಮುಂಚೆನೇ ಮಾಡಬೇಕಿತ್ತು, ಆದರೆ ಈ ಮಳೆ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಎಲ್ಲರ ಪ್ರತಿಕರ ಮುಂದೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ ಇತ್ತು. ಆದರೆ ಏನಾದರೂ ಮಳೆ ಬಂದು ಯಾಕೆ ಅಂದರೆ ನನಗಾಗಲೇ ಜಯರಾಮ್ ಅವರು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ. ದಯಮಾಡಿ ಜಯರಾಮ್ ಅವರು ಮಳೆ ಯಾಕೆಗೋಸ್ಕರ ಬರುತ್ತೆ, ಇಂಥ ಕಾರ್ಯಕ್ರಮಗಳೇ ಯುವಕರ ಸಹಕಾರ ಯಾಕೆ